ಹಾಯ್ ಗುಡ್ ಮಾರ್ನಿಂಗ್. ಇದು ಫ್ರೈಡೆ ಮಾರ್ನಿಂಗ್ ಆಗಿರುತ್ತೆ. ಫ್ರೈಡೆ ಮಾರ್ನಿಂಗ್ ನಾನು ಒಬ್ಬಳಿಗೆ ನಾಷ್ಟ ಆಗಿದ್ರಿಂದ ಇದು ಸೋಯಾ ಗೋಧಿ ಹಿಟ್ಟು ಎರಡು ಮಿಕ್ಸ್ ಮಾಡಿರೋ ಒಂದು ಹಿಟ್ಟಿಗೆ ಈ ರೀತಿ ಕುಕ್ಕುಂಬರ್ ಆಗಿರ್ಬೋದು ಅಥವಾ ಕ್ಯಾರೆಟ್, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಎಲ್ಲ ಕಟ್ ಮಾಡಿ ಅಥವಾ ಗ್ರೇಟ್ ಮಾಡಿ ಹಾಕೊಂಡು ಅದರಿಂದ ಒಂದು ರೊಟ್ಟಿ ಮಾಡ್ಕೊಳ್ತಾ ಇದ್ದೀನಿ. ಈ ರೊಟ್ಟಿ ನನ್ನ ಮಗ ತಿನ್ನೋದಿಲ್ಲ, ಅದಕ್ಕಾಗಿ ನಾನು ಏನು ಮಾಡಿದ್ದೀನಿ, ಅವನಿಗೆ ದೋಸೆನ ಬೇರೆ ಸಪರೇಟ್ ಮಾಡಿ ಕೊಟ್ಟಿದ್ದೀನಿ. ಕಾಲೇಜಿಂದ ಏನೋ ಕೆಲಸದ ಮೇಲೆ ಬ್ಯಾಂಗ್ಳೂರ್ ಯೂನಿವರ್ಸಿಟಿಗೆ ಹೋಗಬೇಕಾಗಿತ್ತು. ಸೊ ನಾನು ಬ್ಯಾಂಗ್ಳೂರ್ ಯೂನಿವರ್ಸಿಟಿ ನೋಡಿರಲಿಲ್ಲ. ಇದು ಫಸ್ಟ್ ಟೈಮ್ ಅವರಿಂದ ಅವಕಾಶ ಸಿಕ್ತು ಬ್ಯಾಂಗ್ಳೂರ್ ಯೂನಿವರ್ಸಿಟಿಗೆ ಹೋಗುವಂಥದ್ದು. ಅಲ್ಲಿಂದ ಬಂದು ಚಿಕ್ಕಪೇಟೆ ಬಿರಿಯಾನಿನಲ್ಲಿ ನಾನು ನನ್ನ ಮಗ ಕಬಾಬ್ ಬಿರಿಯಾನಿ ತಿನ್ಕೊಂಡು ಮನೆಗೆ ಬಂದಿದ್ದೆ. ರಾತ್ರಿ ಡಿನ್ನರ್ಗೆ ಈ ರೀತಿ ತಿಳಿ ಬೇಳೆ ಸಾರು ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ, ಕೊತ್ತಂಬರಿ, ಬೇಳೆ, ಅರಿಶಿನ ಪುಡಿ, ಉಪ್ಪು, ಎಣ್ಣೆ ಹಾಕೊಂಡು ಬೇಯಿಸಿಟ್ಕೊಂಡಿದ್ದೀನಿ. ಅದನ್ನ ಮಸ್ಕೊಂಡು ಅದಾದಮೇಲೆ ಒಗ್ಗರಣೆಗೆ ಈ ರೀತಿ ಎಣ್ಣೆ, ಬೆಳ್ಳುಳ್ಳಿ, ಸಾಸಿವೆ, ಕರಿಬೇವು ಮತ್ತು ಸಾಂಬಾರು ಪುಡಿ ಹಾಕೊಂಡು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿಕೊಂಡು ಅದಾದಮೇಲೆ ಬೇಯಿಸ್ಕೊಂಡಿರುವಂತಹ ಬೇಳೆನ ಹಾಕಿ ಕುದಿಸಿದ್ರೆ ಬೇಳೆ ಸಾಂಬಾರು ರೆಡಿ ಆಗಿಬಿಡುತ್ತೆ. ಇಲ್ಲಿ ಬೆಳ್ಳುಳ್ಳಿ ಕಬಾಬ್ ಮಾಡ್ತಿದ್ದೀನಿ. ಬೆಳ್ಳುಳ್ಳಿ ಕಬಾಬ್ ಪೌಡರ್ ಸಿಕ್ಕಿತ್ತು, ಫಸ್ಟ್ ಟೈಮು ತೊಗೊಂಡು ಬಂದು ಅದಕ್ಕೆ ಒಂದು ಮೊಟ್ಟೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅದಾದಮೇಲೆ ನಿಂಬೆಹಣ್ಣಿನ ರಸ ಹಾಕೊಂಡು ಕಬಾಬ್ಗೆ ಕಲಿಸಿರ್ತೀನಿ. ಬೆಳ್ಳುಳ್ಳಿ ಕಬಾಬ್ ಅಂತ. ಹೀಗೆ ಇವತ್ತಿನ ದಿನಕ್ಕೆ ಚಿಕನ್ ಕಬಾಬ್ ಬೇಳೆ ಸಾಂಬಾರು ಮಾಡ್ಕೊಂಡಿದ್ದೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.